ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಕ್ರೇಜಿ ಪ್ರಯಾಣ. ಭಾರತದಲ್ಲಿ ನಾವು ನದಿಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ನದಿಗಳನ್ನು ಪೂಜೆ ಕೂಡ ಮಾಡ್ತೀವಿ. ಅಂತಹ ನದಿಗಳಲ್ಲಿ ಪ್ರಮುಖವಾಗಿರೋಂಥ ನದಿಗಳಾದ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಒಂದೇ ಕಡೆ ಸೇರುತ್ತೆ. ಅದನ್ನು ಸಂಗಮ ಅಂತ ಕರಿತೀವಿ. ಈ ಜಾಗ ಇರೋಂಥದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ಸಮೀಪದಲ್ಲಿ. ಈ ಪುಣ್ಯಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಕೋಟ್ಯಾಂತರ ಭಕ್ತರು ಭೇಟಿ ನೀಡ್ತಾರೆ. ಹೌದು, ನಾನೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿದ್ದೀನಿ. ಈ ಪ್ರಯಾಗ್ರಾಜಲ್ಲಿ ನೋಡೋದಕ್ಕೆ ಏನೇನು ಪ್ಲೇಸಸ್ ಇದೆ ಮತ್ತು ಅದನ್ನು ಯಾವ ರೀತಿ ರೀಚ್ ಮಾಡಬೇಕು, ಟೈಮಿಂಗ್ಸ್ ಏನು, ಇದು ಪ್ರತಿಯೊಂದು ಡೀಟೇಲ್ಸ್ನ ಕೂಡ ನಾನು ಈ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಸೀರೀಸಲ್ಲಿ ಸುಮಾರು 3 ರಿಂದ 4 ವೀಡಿಯೋಗಳು ಬರುತ್ತೆ. ಸೊ ವೀಡಿಯೋಗಳನ್ನ ನೋಡ್ತಾ ಇರಿ. ಮತ್ತು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಯಾಗ್ರಾಜ್ ಬಂದು ಅಯೋಧ್ಯೆಯಿಂದ ಸುಮಾರು 160 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಸುಮಾರು 4 ಅವರ್ ಜರ್ನಿ. ಮತ್ತೆ ವಾರಣಾಸಿಯಿಂದ 120 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಸುಮಾರು 2 ರಿಂದ 2.5 ಅವರ್ ಜರ್ನಿ. ಇಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಜಾಗಗಳು ಅಂತಂದ್ರೆ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ನದಿ ಸೇರುವಂತಹ ಜಾಗ, ಭಾರದ್ವಾಜ ಆಶ್ರಮ, ಸೀತಾರಾಮ ಬಂದಿದ್ದಂತಹ ಜಾಗ, ಹಾಗೇನೆ ಇಂದಿರಾ ಗಾಂಧಿ ಅವರು ಹುಟ್ಟಿದಂತ ಜಾಗನೂ ಕೂಡ ಇದೆ, ನೆಹರು ಅವರು ಇದ್ದಿದ್ದ ಮನೆ ಎಲ್ಲಾನು ಇಲ್ಲಿ ಇದೆ. ಮತ್ತೆ ಚಂದ್ರಶೇಖರ್ ಆಜಾದ್ ಅವರು ಸ್ವತಂತ್ರ ಹೋರಾಟಕ್ಕೆ ತಮ್ಮ ಪ್ರಾಣ ತೆತ್ತಿರುವಂತಹ ಜಾಗ ಕೂಡ ಇಲ್ಲೇನೆ ಇದೆ. ಮತ್ತೆ ಒಂದು ಆಂಜನೇಯ ದೇವಸ್ಥಾನ ಇದೆ. ಮತ್ತೆ 12 ವರ್ಷಕ್ಕೊಮ್ಮೆ ಮತ್ತೆ 6 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ಕೂಡ ಇಲ್ಲೇ ಇರೋದು. ಅಷ್ಟು ಜಾಗಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಒಂದೊಂದೇ ವಿಸಿಟ್ ಮಾಡೋಣ, ವಿಡಿಯೋ ನೋಡ್ತಾ ಇರಿ. ಈ ಪ್ರಯಾಗ್ರಾಜ್ಗೆ ಕನೆಕ್ಟಿವಿಟಿ ಚೆನ್ನಾಗೇ ಇದೆ, ಬಸ್ಗಳಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ನಿಮಗೆ ಮೀಡಿಯಂ ರೇಂಜ್ ಇಂದ ಹೈ ರೇಂಜ್ ವರ್ಗು ಹೋಟೆಲ್ ಸಿಗುತ್ತೆ. ಸಿಟಿ ಕೂಡ ಓಕೆ ಚೆನ್ನಾಗೇ ಇದೆ. ರೋಡ್ಸ್ ಎಲ್ಲ ಈ ನಡುವೆ ಡೆವಲಪ್ ಮಾಡಿದ್ದಾರೆ, ಮುಂಚೆ ಈ ತರ ಇರ್ಲಿಲ್ವಂತೆ. ಇಲ್ಲಿ ಲೋಕಲ್ ಆಟೋ ಡ್ರೈವರ್ಸ್ನೆಲ್ಲ ನಾನು ಕೇಳಿದೆ. ನಾನೀಗ ಫಸ್ಟ್ ವಿಸಿಟ್ ಮಾಡ್ತಿರೋಂಥ ಜಾಗ ಮಹರ್ಷಿ ಭಾರದ್ವಾಜ ಆಶ್ರಮ. ಈ ಭಾರದ್ವಾಜ ಆಶ್ರಮ ಮತ್ತು ಭಾರದ್ವಾಜ ಪಾರ್ಕ್ ಎರಡೂ ಒಂದೇ ಜಾಗದಲ್ಲೇ ಇರೋದು, ಪಕ್ಕದಲ್ಲೇ ಇದೆ. ಮತ್ತು ಅದರ ಪಕ್ಕದಲ್ಲಿ ಆನಂದ್ ಭವನ್ ಅಂತ ಒಂದಿದೆ, ಅದು ಇಂದಿರಾ ಗಾಂಧಿಯವರು ಹುಟ್ಟಿರುವಂಥ ಜಾಗ. ಮತ್ತು ಅದರ ಸ್ವಲ್ಪ ದೂರದಲ್ಲೇ ಚಂದ್ರಶೇಖರ್ ಆಜಾದ್ ಪಾರ್ಕ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅವೆರಡು ಬೇರೆ ಬೇರೆ ವಿಡಿಯೋದಲ್ಲಿ ಬರುತ್ತೆ. ಸೊ ನಾನೀಗ ಭಾರದ್ವಾಜ್ ಪಾರ್ಕ್ ಹತ್ರ ರೀಚ್ ಆಗಿದ್ದೀನಿ. ಇದು ಸಿಟಿ ಸೆಂಟ್ರಲ್ಲೇ ಇದೆ, ಪಕ್ಕದಲ್ಲೇ ಮಹರ್ಷಿ ಭಾರದ್ವಾಜ ಪ್ರತಿಮೆ ಮಾಡಿದ್ದಾರೆ. ಎಂಟ್ರಿ ಟಿಕೆಟು 10 ರೂಪಾಯಿ ಇದೆ ಪಾರ್ಕ್ಗೆ. ಈ ಪಾರ್ಕ್ ಪಕ್ಕದಲ್ಲಿರೋದು ಭಾರದ್ವಾಜ್ ಆಶ್ರಮ, ಅದನ್ನು ಈಗ ನೆಕ್ಸ್ಟ್ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಪಾರ್ಕ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ನಮ್ಮ ಕಬ್ಬನ್ ಪಾರ್ಕ್ ಎಲ್ಲ ಯಾವ ಥರ ಇದೆ ಆ ಥರದ ಒಂದು ಸಿಟಿ ಸೆಂಟರ್ ಒಂದು ಚಿಕ್ಕದೊಂದು ಪಾರ್ಕ್ ಥರ ಮಾಡಿದ್ದಾರೆ, ಭಾರದ್ವಾಜ್ ಪಾರ್ಕ್ ಅಂತೇಳಿ. ನೋಡಿ, ಇದೇನೆ ಭಾರದ್ವಾಜ ಆಶ್ರಮದ ಮುಖ್ಯ ದ್ವಾರ. ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಆನಂದ್ ಭವನ ಎದುರುಗಡೆನೇ ಬರುತ್ತೆ ಇದು. ಈ ರೋಡು ಒಂದು ಸಣ್ಣ ಗಲ್ಲಿ ಥರ ಇದೆ ನೋಡಿ, ಇದು ಆಶ್ರಮಕ್ಕೆ ಹೋಗುವಂಥ ದಾರಿ. ಇಲ್ಲಿಗೆ ರಾಮ, ಲಕ್ಷ್ಮಣ, ಸೀತೆ ಬಂದಿರುವಂತಹ ಜಾಗ ಇದು. ಮಹರ್ಷಿ ಭಾರದ್ವಾಜ ಆಶ್ರಮ ತುಂಬಾ ಫೇಮಸ್ ಇದು. ಆದರೆ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇಲ್ಲಿ, ಚೆನ್ನಾಗಿ ಆ ಥರ ಏನು ಮೇಂಟೈನ್ ಮಾಡಿಲ್ಲ ಅವರಲ್ಲಿ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದು ಭಾರದ್ವಾಜ ಆಶ್ರಮ. ನೋಡಿ, ಇದ್ದೇನೆ ಮಹರ್ಷಿ ಭಾರದ್ವಾಜ ಆಶ್ರಮ. ಸೀತಾರಾಮರು ಓಡಾಡಿದಂತಹ ಜಾಗ. ಸೀತಾರಾಮ ಮತ್ತು ಲಕ್ಷ್ಮಣ ಕಾಡಿಗೆ ಹೋಗ್ಬೇಕಾದ್ರೆ ಚಿತ್ರಕೂಟಕ್ಕೆ ಹೋಗಕ್ಕೆ ಮುಂಚೆ ಗಂಗಾ ನದಿಯನ್ನು ದಾಟಿದ ಮೇಲೆ ಮೊದಲು ಭೇಟಿ ಮಾಡಿದಂಥ ಜಾಗ ಇದು. ನೋಡಿ, ಇದು ಭಾರದ್ವಾಜ ಮಹಾಮುನಿಗಳ ಗುರುಗಳು, ಅತ್ರಿ ಅವರ ದೇವಸ್ಥಾನ, ಅವರ ಮೂರ್ತಿ ಇಲ್ಲಿ ಇಟ್ಟಿದ್ದಾರೆ. ಅತ್ರಿ ಮತ್ತೆ ಅವರ ಪತ್ನಿ ಇಬ್ಬರದು. ಇಲ್ಲೇನೆ ಒಂದು ಗುಹೆ ಇದೆ, ಕೆಳಗಡೆ ನಡ್ಕೊಂಡು ಹೋಗ್ಬೋದು. ನೋಡಿ ಹತ್ರ ಇದೆ ಇದು ಮೆಟ್ಲು. ಭಾರದ್ವಾಜ ಮಹಾಮುನಿಗಳು ಇದ್ದಂತಹ ಜಾಗ ಇದು. ಭಾರದ್ವಾಜ ಆಶ್ರಮದಲ್ಲೇನೆ ಭಾರದ್ವಾಜ ಮಹಾಮುನಿಗಳ ಗುರುಗಳು ಇದೆಯಲ್ಲ, ಆ ಗುರುಗಳ ಮೂರ್ತಿ, ಆ ದೇವಸ್ಥಾನ ಇದೆಯಲ್ಲ ಮಂಟಪ, ಅದ್ರ ಕೆಳಗಡೆ ಇಳಿದು ಬಂದರೆ ಈ ಥರ ಸಿಗುತ್ತೆ ನಿಮಗೆ ಗುಹೆ. ಇಲ್ಲೂ ಕೂಡ ಬೇರೆ ಬೇರೆ ಅಂತ ದೇವರುಗಳದ್ದು, ಅವರ ಗುರುಗಳದ್ದು ಮೂರ್ತಿಗಳನ್ನ ಇಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಬಾವಿ ಇದೆ. ಈ ಬಾವಿಯಲ್ಲೇ ಮಹಾಮುನಿಗಳು ಸ್ನಾನ ಮಾಡ್ತಿದ್ದಂಥ ನೀರು ಅಥವಾ ಕುಡಿಯೋಕ್ಕೆ ಯೂಸ್ ಮಾಡಿದಂಥ ನೀರಿದು.
ಇಲ್ಲಿದೆಯಲ್ಲ ಇದೇನೆ ಭಾರದ್ವಾಜ ಮಹಾಮುನಿಗಳ ಮೂರ್ತಿ, ಅವರ ಮಂದಿರ ಇದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅವರ ಪಾದುಕೆಗಳು, ಭಾರದ್ವಾಜ ಮಹಾಮುನಿಗಳ ಪಾದುಕೆ, ಇದು ಅವರ ಮೂರ್ತಿ. ಬೇರೆ ಬೇರೆ ಮೂರ್ತಿಗಳೆಲ್ಲ ಇದಾವೆ ಇಲ್ಲಿ. ಜಮದಗ್ನಿ, ಕಶ್ಯಪ, ಅವರ ಎಲ್ಲ ಮೂರ್ತಿಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಭೃಗು ಮಹರ್ಷಿ, ಗೌತಮ ಋಷಿ. ನೋಡಿ, ಇದು ಸೀತಾರಾಮರ ದೇವಾಲಯ. ಸೀತಾ, ರಾಮ ಮತ್ತು ಲಕ್ಷ್ಮಣ ಬಂದಿದ್ದಂಥ ಈ ಕ್ಷೇತ್ರಕ್ಕೆ ಸೀತಾರಾಮ ಮತ್ತು ಲಕ್ಷ್ಮಣ ತಾವು ಅಯೋಧ್ಯೆಯಿಂದ ಕಾಡಿಗೆ ಹೊರಟ ನಂತರ ಈ ಆಶ್ರಮಕ್ಕೆ ಬಂದಿರ್ತಾರೆ. ಅದರ ಪ್ರತಿರೂಪವಾಗಿಯೇ ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆಯ ಮೂರ್ತಿಗಳನ್ನ ಮಾಡಿದ್ದಾರೆ. ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತಾ ಮೂರ್ತಿಗಳು. ಪಕ್ಕದಲ್ಲಿ ಆಂಜನೇಯ ಮೂರ್ತಿ ಕೂಡ ಇದೆ. ನೋಡಿ, ಇಲ್ಲಿ ಕೆಳಗಡೆ ಒಂದು ಗುಹೆ ಇದೆ. ಇಲ್ಲಿ ಸೀತಾಮಾತಾ ಒಂದು ಗುಪ್ತ ದಾನ ಮಾಡಿದ್ರಂತೆ. ಆ ಜಾಗಕ್ಕೆ ಹೋಗುವಂಥದ್ದು. विष्णु 12 अवतार है, लक्ष्मी लिखा है पर विष्णु 12 अवतार है। लक्ष्मी जी को लेके बैठे विष्णु भगवान और फिर वो क्या कहते हैं गजराज, वो राम जी का सहोदर लव कुश, दुर्गा माता, लक्ष्मी जी लेके बैठी, विष्णु भगवान लेके बैठे, गणेश भगवान, ನೋಡಿ, ಇದು ಸೀತಾಮಾತಾ ಬಂಗಾರವನ್ನು ಗುಪ್ತದಾನ ಮಾಡಿರೋದು. ಇಲ್ಲಿ ಶ್ರೀರಾಮನ ಪಾದಗಳ ಒಂದು ರೂಪ ಇಟ್ಟಿದ್ದಾರೆ ಇಲ್ಲಿ. जो सब क्लियर हुआ करता है। आप लोग जो देते वैसे होता है। मंदिर मेंटेन होगा, भोग भंडारा होगा, आरती पूजा होगा। ये बहुत प्राचीन शिवलिंग है। ನೋಡಿ, ಇಲ್ಲಿ ಶಿವಲಿಂಗದಲ್ಲೇ ಬ್ರಹ್ಮ ಇರುವಂತ ಒಂದು ಮೂರ್ತಿ ಇದು. 5 मंदिर का पंचकोश प्रकम्मा का फल। ನೋಡಿ, ಇದು ವ್ಯಾಸಮುನಿ ದೇವಸ್ಥಾನ. 5 मंदिर पंचकोशी फल है। व्यास मुनि, कपिल मुनि और पूर्णा माता, चारों वेद को बनाया था व्यास मुनि, कपिल मुनि ने अन्न भोजन दिया था, अन्य वस्त्र दिया था। माता सीता पहला सुहागिन से ली थी। ಕಪಿಲ ಮುನಿ, ವ್ಯಾಸ ಮುನಿ, ಇವೆಲ್ಲ ತುಂಬಾ ಪ್ರಾಚೀನವಾಗಿರುವಂತಹ ಶಿವಲಿಂಗಗಳು. ತುಂಬಾ ಹಳೆಯ ಕಲ್ಲುಗಳು ಇದೆಲ್ಲ. ಇಷ್ಟು ಹಳೆದಾಗಿದೆ. यहीं से आगे 5 मंदिर की पंचकोशी फल होता है। ನೋಡಿ, ಇಲ್ಲಿ ಭಾರದ್ವಾಜ ಮಹಾಮುನಿಗಳು ಶಿವನಿಗೆ ಪೂಜೆ ಮಾಡ್ತಾ ಇದ್ದಂತಹ ಜಾಗ. ನೋಡಿ, ಇಲ್ಲಿ ಹಾಕಿದರೆ ಇದು ಮೇನ್ ಟೆಂಪಲ್ ಭರದ್ವಾಜ ಮಹಾಮುನಿಗಳ ಮುಖ್ಯ ದೇವಸ್ಥಾನ ಇದು. ಮಹಾಮುನಿಗಳು ಪೂಜೆ ಮಾಡ್ತಾ ಇದ್ದಂತಹ ಜಾಗ. ರಾಮ, ಲಕ್ಷ್ಮಣ, ಸೀತೆಯು ಕಾಡಿಗೆ ಹೋಗಕ್ಕೆ ಮುಂಚೆ, ಅಂದರೆ ಚಿತ್ರಕೂಟಕ್ಕೆ ಹೋಗಕ್ಕೆ ಮುಂಚೆ ಇಲ್ಲಿಗೆ ಬಂದು ಇಲ್ಲಿ ಒಂದು ದಿವಸ ನೆಲೆಸಿದ್ರಂತೆ. ಇಲ್ಲಿ ಗಣೇಶನ ವಿಗ್ರಹ ಇದೆ, ಶಿವಲಿಂಗ ಇದೆ, ಪಕ್ಕದಲ್ಲೇ ನಂದಿ ಇದೆ. ಇದು ಭಾರದ್ವಾಜ ಮಹಾಮುನಿಗಳ ಮೂರ್ತಿ ಇಟ್ಟಿದ್ದಾರೆ. ಮುಂಚೆ ಈ ಭಾರದ್ವಾಜ ಮಹಾಮುನಿಗಳ ಆಶ್ರಮದ ಮೆಟ್ಲುವರೆಗೂ ನೀರು ಬರ್ತಾ ಇತ್ತಂತೆ, ಗಂಗಾ ನದಿ ಹರಿತಾ ಇತ್ತಂತೆ. ಕಾಲಕ್ರಮೇಣ ಅಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಟ್ಟಿದೆ ನೀರು. ಈಗ ಮುಂದೆ ನದಿ ಹರಿತಾ ಇರೋದು ಇನ್ನು ಮುಂದೆ ಇಲ್ಲಿವರೆಗೂ ಬರ್ತಾ ಇತ್ತಂತೆ ಹಿಂದಿನ ಕಾಲದಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇಂದಿರಾ ಗಾಂಧಿಯವರು ಹುಟ್ಟಿದ ಮನೆ ಮತ್ತು ಚಂದ್ರಶೇಖರ್ ಆಜಾದ್ ಪಾರ್ಕ್ ಇವೆಲ್ಲ ಕವರ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.